ಇಲ್ಲಿ ನಾನು ಹೇಳುವಂಥ ಕೆಲವೊಂದು ವಿಷಯಗಳು ಸ್ವಲ್ಪ ಸೆನ್ಸಿಟಿವ್ ಅಂತ ಅನ್ನಿಸ್ಬೋದು. ಮೆಜಾರಿಟಿ ಆಫ್ ಕೃಷ್ಣ ಆಗಿರ್ಬೋದು, ಇಲ್ಲ ಅಂತಂದರೆ ವಿಷ್ಣುವಿನ ಟೆಂಪಲ್ಗಳು, ಈ ಟೆಂಪಲ್ಗಳು ಅಷ್ಟೇ ಡ್ಯಾಮೇಜ್ ಆಗಿದೆ, ಆದರೆ ಶಿವನ್ ಟೆಂಪಲ್ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ನೋಡಿ, ಇದು 8 ಆ್ಯಂಗಲ್ಸ್ ಇರುವಂತಹ ಸ್ನಾನದ ಮನೆ, ಭೋಜನ ಶಾಲೆ, ಅಲ್ಲಿಂದ ಇಲ್ಲಿ ತನಕ. ಮದುವೆ ಆದಂಥ ಟೈಮಲ್ಲಿ ಈ ಬೆಟ್ಟದಲ್ಲಿ ಚಿನ್ನದ ಮಳೆ ಸುರಿತಂತೆ. ಆಂಜನೇಯನ ಭೇಟಿಯಾದಂಥ ಸ್ಥಳ ಇದು. ನಮಸ್ಕಾರ ಎಲ್ಲರಿಗೂ. ಹಂಪಿಯಲ್ಲಿ ಇನ್ನೊಂದು ಮುಖ್ಯವಾದ ಸ್ಥಳ ಅಂತ ಹೇಳಿದ್ರೆ ಹನುಮ ಹುಟ್ಟಿದಂಥ ಸ್ಥಳ. ಇಲ್ಲಿಯ ಮಹತ್ವ ಏನು, ಏನಕ್ಕೆ ಅಷ್ಟೊಂದು ಫೇಮಸ್ ಆಗಿದೆ ಒಂದು ಪ್ಲೇಸು ಅಂತ ಈ ಮುಂದೆ ಹೋಗ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅದಾದ ನಂತರದಲ್ಲಿ ರಾಮ ಮತ್ತು ಆತನ ಸಹೋದರ ಲಕ್ಷ್ಮಣ ಸೀತೆಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ತುಂಬ ದಿನ ಆದರೂ ಕೂಡ ಸೀತೆ ಸಿಗೋದೇ ಇಲ್ಲ. ಅದಾಗಿ ತುಂಬ ದಿನಗಳ ನಂತರ ರಾವಣಿಗೆ ಗೊತ್ತಾಗುತ್ತೆ ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ. ಆ ರಾವಣ ಲಂಕಾದಲ್ಲಿ ಇದ್ದಾನೆ ಅಂತ ಹೇಳೋದು ಮತ್ತೆ ಗೊತ್ತಾಗುತ್ತೆ. ಆದರೆ ಇವರುಗಳಿಗೆ ಲಂಕನ ದಾಟೋದು ದೊಡ್ಡ ಒಂದು ಕಷ್ಟಕರ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಒಂದು ಋಷಿಗಳ ಮಾತಿನಿಂದ ಈ ಒಂದು ಬೆಟ್ಟನ ಆರ್ಬೇಕಂತ ಹೇಳಿದ್ರೆ ಆಂಜನೇಯನಿಂದ ಮಾತ್ರ ಸಾಧ್ಯ. ಆತನಲ್ಲಿ ತುಂಬ ಅಭೂತಪೂರ್ವ ಶಕ್ತಿ ಇದೆ. ಹಾಗಾಗಿ ಅವನ್ನ ಭೇಟಿ ಮಾಡುವಂತ ಕಳಿಸ್ತಾರೆ. ಅವರ ಮಾತಿನಂತೆ ರಾಮ ಮತ್ತು ಲಕ್ಷ್ಮಣ ಇಲ್ಲಿಗೆ ಬರ್ತಾರೆ, ಈ ಸ್ಥಳಕ್ಕೆ, ಆಂಜನಾದ್ರಿ ಬೆಟ್ಟಕ್ಕೆ. ಅವಾಗ ಇದನ್ನ ಕಿಷ್ಕಿಂಧೆ ಅಂತ ಕರೀತಾ ಇದ್ರು. ಬಂದು ಆಂಜನೇಯನ ಭೇಟಿಯಾದಂಥ ಸ್ಥಳ ಇದು. ಮೊದಲು ಈ ಕಿಷ್ಕಿಂಧೆಯ ರಾಜ್ಯವನ್ನು ವಾಲಿ ಮತ್ತು ಸುಗ್ರೀವರಿಬ್ಬರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಕೊನೆಯದಾಗಿ ರಾಮ ಮತ್ತು ಲಕ್ಷ್ಮಣ ಈ ಸ್ಥಳಕ್ಕೆ ಬರ್ತಾರೆ. ಬಂದ್ಬಿಟ್ಟು ವಾಲಿ ಮತ್ತು ಸುಗ್ರೀವನನ್ನ ಭೇಟಿ ಆಗ್ತಾರೆ. ಅದಾದ ನಂತರದಲ್ಲಿ ಹನುಮಂತ ಈ ಸೀತೆಯನ್ನು ಏನು ಅಪಹರಣ ಮಾಡಿರ್ತಾನೆ ರಾವಣ, ಅಲ್ಲಿಂದ ಕರ್ಕೊಂಡ್ಬರುವಂಥ ಪ್ರಯತ್ನಕ್ಕೆ ಆಂಜನೇಯ ಮತ್ತು ಆತನ ಸೈನಿಕರು ಸಹಾಯ ಮಾಡ್ತಾರೆ. ಆಂಜನಾದ್ರಿ ಬೆಟ್ಟದ ಟಾಪ್ ವ್ಯೂ, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಎಲ್ಲ ಕಲ್ಲು ಬಂಡೆಗಳು. ಹನುಮಂತನ ಹುಡ್ಕೊಂಡು ರಾಮ ಮತ್ತು ಲಕ್ಷ್ಮಣ ಬಂದಿದ್ದು ರಾವಣನಿಂದ ಸೀತೆನ ಹೊರಗಡೆ ಕರ್ಕೊಂಬರೋಕ್ಕೆ ಆಂಜನೇಯ ಹತ್ರ ಪ್ಲ್ಯಾನ್ ಮಾಡಿದಂಥ ಸ್ಥಳನೇ ಈ ಒಂದು ಆಂಜನೇಯ ಬೆಟ್ಟ. ಈ ಪುಣ್ಯಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇರೋದು ರಾಮ, ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹ. ಅದರ ಪಕ್ಕದಲ್ಲಿ ಅವರ ಭಕ್ತನಾಗಿದ್ದಂತಹ ಹನುಮಂತನ ವಿಗ್ರಹ. ಮುಂದೆ ಆ ಒಂದು ಪ್ಲೇಸ್ ಏನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ವಿಜಯ ವಿಠಲ ಟೆಂಪಲ್ದು ಹಿಂಭಾಗ. ಸೊ ಅದ್ರದ್ದು ಆಪೋಸಿಟ್ ಬಂದರೆ ಈ ಆಂಜನೇಯ ಬೆಟ್ಟ ಸಿಗುತ್ತೆ. ಸ್ವಲ್ಪ ಈ ಕಡೆ ಬಂದರೆ ಅಲ್ಲಿ ಏನು ಕಾಣ್ತಾ ಇದೆ ಆ ಒಂದು ಇದು, ಅದು ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್. ಈ ಆಂಜನೇಯ ಬೆಟ್ಟ ಅಂತಲ್ಲ, ಈ ಸರೌಂಡಿಂಗ್ ಎಲ್ಲಿ ನೋಡಿದ್ರು ಬರೀ ಕಲ್ಲೇ. ಈ ರೋಡಲ್ಲಿ ಹೋಗ್ತಾ ಇದ್ರೆ ತುಂಬ ಹೋಮ್ ಸ್ಟೇಸ್ಗಳು ಇವೆಲ್ಲ ಸಿಗುತ್ತೆ. ಇಲ್ಲಿ ರೆಸಾರ್ಟ್ಗಳು ಕಡಿಮೆ, ಬಟ್ ಹೋಮ್ ಸ್ಟೇಗಳು ಜಾಸ್ತಿ ಇದೆ. ಇದು ಶ್ರೀರಾಮ ಶಬರಿನ ಮೀಟ್ ಆದಂಥ ಸ್ಥಳ, ಪಂಪ ಸರೋವರ. ಅಲ್ಲಿಗೆ ಈಗ ನಾವು ಪಯಣ ಬೆಳೆಸೋಣ. ನಾನಿವಾಗ ಪಂಪ ಸರೋವರಕ್ಕೆ ಬಂದಿದ್ದೀನಿ. ರಾಮಾಯಣ ಪುರಾಣಗಳಲ್ಲಿ ಕೆಲವೊಂದು ಬಿಲೀವ್ಸ್ ಇದೆ. ಏನು ಅಂತ ಹೇಳಿದ್ರೆ, ರಾಮ ಹನುಮಂತನ ಹುಡ್ಕೊಂಡು ಬರ್ತಾರಲ್ವಾ, ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ. ಹಾಗಾಗಿ ಸೈನ್ಯ ಬಲನ ತುಂಬಿಸ್ಕೊಳ್ಳೋಕ್ಕೋಸ್ಕರ, ಯಾಕಂದರೆ ಸೀತೆನ ಕರ್ಕೊಬರೋಕ್ಕೋಸ್ಕರ ಆಂಜನೇಯನ ಮೀಟ್ ಮಾಡೋಕ್ಕಂತ ಆಂಜನೇಯದ್ರಿ ಬೆಟ್ಟಕ್ಕೆ ಬಂದಾಗ ರಾಮ ಈ ಒಂದು ಪ್ಲೇಸಿಗೆ ಬರ್ತಾನೆ. ಈ ವಿಷಯನ ಶಬರಿ ತಿಳ್ಕೊಂಡಿರ್ತಾಳೆ. ಹಾಗಾಗಿ ರಾಮ ಬರುವಿಕೆನ ಆಕೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವನಿಗೋಸ್ಕರ ಹಣ್ಣು ಏನೇನು ಸಿಗುತ್ತೆ, ಕಾಡಿನಲ್ಲಿ ಏನೇನು ಸಿಗುತ್ತೆ ಎಲ್ಲ ಹಣ್ಣುಗಳನ್ನ ಶೇಖರಣೆ ಮಾಡಿಕೊಂಡು, ಅದಲ್ಲದೆ ಆ ಹಣ್ಣಿನಿಂದ ರಾಮನಿಗೆ ಏನಾದ್ರು ತೊಂದರೆ ಆಗುತ್ತಾ ಇಲ್ವಾ ಅಂತೇಳಿ ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ಕಚ್ಚಿದ್ದ ಹಣ್ಣನ್ನು ಒಂದು ಬುಟ್ಟಿಲಿ ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಶಬರಿ. ಅದಾದಮೇಲೆ ರಾಮ ಬರ್ತಾನೆ, ರಾಮನಿಗೆ ಹಣ್ಣನ್ನ ಕೊಡ್ತಾರೆ. ಆದರೆ ರಾಮ ಯಾವುದೇ ಎಸಿಟೇಷನ್ ಇಲ್ದೇ ಹಣ್ಣನ್ನ ತಿಂತಾನೆ. ಸೊ ಈ ಕಾರಣಕ್ಕೆ, ಈ ಒಂದು ಕಾರಣಗಳಿಂದನೇ ಅದಕ್ಕೆ ರಾಮನ ತುಂಬ ಜನ ಆರಾಧನೆ ಮಾಡೋದು, ದೇವತಾ ಮನುಷ್ಯ ಅಂತ ಕೇಳೋದು. ಕೆಲವರ ರಾಮನ ಏನಕ್ಕೆ ಪೂಜೆ ಮಾಡ್ತೀರಾ ಅಥವಾ ಒಬ್ಬ ವ್ಯಕ್ತಿ ಅಂತ ಕರೀತಾರೆ. ಸೊ ಈ ಥರನೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಿಂದನೇ ಜನಗಳ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ. ಹಾಗಾಗಿ ಆ ಟೈಮಲ್ಲಿ ರಾಮ ಎಲ್ಲರಿಗೂ ಕೂಡ ಒಬ್ಬ ಉತ್ತಮ ಪುರುಷನಾಗಿದ್ದ. ಇದು ಪಂಪ ಸರೋವರದ ಬ್ಯಾಕ್ಗ್ರೌಂಡು. ಇಲ್ಲೆಲ್ಲ ಕೂಡ ಕಲ್ಲಿನಿಂದನೇ ಎಲ್ಲ ಕೂಡ ಆವೃತವಾಗಿದೆ. ಈ ಕಡೆ ನೋಡಿದ್ರೆ ಇದು ಪಂಪ ಸರೋವರ,
ಈ ಒಂದು ಸರೌಂಡಿಂಗಲ್ಲೇ ರಾಮ ಮತ್ತು ಶಬರಿ ಮೀಟ್ ಆಗಿದ್ದು. ಅದೇ ಪ್ರೆಸೆಂಟ್ಲಿ ಈ ಒಂದು ಸರೋವರದೊಳಗಡೆ ಮೊಸಳೆಗಳಿದೆಯಂತೆ. ಅಲ್ಲಿ ತುಂಬ ಜನ ವಾರ್ನಿಂಗ್ ಮಾಡ್ತಿದ್ದಾರೆ ಯಾರು ಇಳಿಬೇಡಿ ಅಂತ. ಬಟ್ ಇಲ್ಲಿ ಯಾವ ಪ್ಲೇಸು ಯಾವ ಏರಿಯಾದಲ್ಲಿ ಶಬರಿ ಮೀಟ್ ಮಾಡಿದ್ದು ಅಂತ ಏನೂ ಗೊತ್ತಿಲ್ಲ. ಆದರೆ ಈ ಸ್ಥಳದಲ್ಲಿ ಮೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಅಷ್ಟೇ. ಕೆಲವರು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಹೇಳ್ತಾರೆ. ಕೆಲವರು ಹೇಳ್ತಾರೆ ಬೆಳಗಾವಿಲಿ ಮೀಟ್ ಮಾಡಿದ್ದು ಅಂತ, ಕೆಲವರು ಹೇಳ್ತಾರೆ ಇಲ್ಲಿ ಮೀಟ್ ಮಾಡಿದ್ದು ಅಂತ. ನಮ್ಮ ಮುಂದೆ ಕಾಣ್ತಾ ಇರೋದು ಜಯಲಕ್ಷ್ಮಿ ದೇವಿಯ ದೇವಸ್ಥಾನ. ಪಂಪ ಸರೋವರದ ಎದುರುಗಡೆನೇ ಒಂದು ಜಯಲಕ್ಷ್ಮಿ ಟೆಂಪಲ್ ಸಿಗುತ್ತೆ. ಅದರೊಳಗೆ ವಿಸಿಟ್ ಆಯಿತು. ಈ ಒಂದು ವ್ಯವಸ್ಥೆ ಈ ನದಿಗೆ ಇಲ್ಲಿಂದ ದಾಟ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಎಂಡ್ ಆಗುತ್ತೆ, ಆಮೇಲೆ ಅಲ್ಲಿ ನಡ್ಕೊಂಡು ಬರ್ಬೋದು. ಸೊ ಹಂಗೆ ನಡ್ಕೊಂಡು ಸುಮಾರು ಬಳಸ್ಕೊಂಡು ಅಷ್ಟು ದೂರ ಹೋಗ್ಬೋದು. ನಾನಿವಾಗ ಸಾಸಿವೆ ಕಾಳು ಗಣಪತಿ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಮೇ ಬಿ ಒಳಗಡೆ ಹೋಗಿ ಬಿಡಲ್ಲ ಕಾಣುತ್ತೆ. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಹೊರಗಡೆಯಿಂದ ನೋಡ್ಕೊಬೇಕು. ಇದರಲ್ಲಿ ಕೆಲವೊಂದು ಅದಕ್ಕೆ ದಂತ ಎಲ್ಲ ಮುರಿದು ಹೋಗ್ಬಿಟ್ಟಿದೆ. ಕೈಯಲ್ಲಿ ಕ್ಲಿಯರಾಗಿ ಆಯುಧಗಳು ಇಟ್ಕೊಂಡಿರೋಲ್ಲ, ಏನೂ ಇಲ್ಲ, ಎಲ್ಲ ಮುರಿದು ಡ್ಯಾಮೇಜ್ ಆಗಿ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಸಾಸಿವೆ ಕಾಳು ಗಣಪತಿ ಆ ಟೆಂಪಲ್ ಲೆಫ್ಟ್ ಸೈಡ್ಗೆ ಹೇಮಕೂಟ ಬೆಟ್ಟ ಅಂತಿದೆ. ಈ ಒಂದು ಬೆಟ್ಟದ ವಿಶೇಷತೆ ಏನು ಅಂತ ಹೇಳಿದ್ರೆ, ಪಂಪಾದೇವಿ ಅಂತೇಳಿದ್ರೆ ಪಾರ್ವತಿ ಅಂದರೆ ವಿರೂಪಾಕ್ಷನ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ವ್ರತ ಕೂರ್ತಾರೆ. ಹಾಗಾಗಿ ಅವರ ಆ ದೀರ್ಘ ವ್ರತಕ್ಕೆ ಒಲಿದು ವಿರೂಪಾಕ್ಷ ಮದುವೆ ಆಗ್ತಾರಂತೆ ಈ ಬೆಟ್ಟದಲ್ಲಿ. ಆ ಟೈಮಲ್ಲಿ ಮದುವೆ ಆದಂಥ ಟೈಮಲ್ಲಿ ಈ ಬೆಟ್ಟದಲ್ಲಿ ಚಿನ್ನದ ಮಳೆ ಸುರಿತಂತೆ. ಸೊ ಹಾಗಾಗಿ ಈ ಬೆಟ್ಟನ ಹೇಮಕೂಟ ಬೆಟ್ಟನೂ ಅಂತಲೂ ಕರೀತಾರೆ, ಚಿನ್ನದ ಬೆಟ್ಟ ಅಂತಲೂ ಕರೀತಾರೆ. ಇದು ಪಂಪಾದೇವಿ ಮತ್ತು ವಿರೂಪಾಕ್ಷ ದೇವ ಮದುವೆ ಆದಂಥ ಸ್ಥಳ. ಈ ಕಡೆ ಹೋದರೆ ಸನ್ಸೆಟ್ ಪಾಯಿಂಟು, ಹಾಗೆ ನಡ್ಕೊಂಡು ಹೋಗಬೇಕು. ಮತ್ತೆ ಹೋಗೋಣ. ಬಟ್ ನಾವು ಸನ್ಸೆಟ್ಟಿಗೆ ಬಂದಿಲ್ಲ, ಮಾರ್ನಿಂಗಲ್ಲಿದ್ದೀವಿ. ಇದು ವಿರೂಪಾಕ್ಷ ಟೆಂಪಲ್ದು ಬ್ಯಾಕ್ ವ್ಯೂ. ಈ ಒಂದು ಸ್ಥಳದಲ್ಲಿ ಪ್ರತಿದಿನ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ನಡೀತಾ ಇರುತ್ತೆ. ಯಾಕಂದರೆ ವಿರೂಪಾಕ್ಷ ಟೆಂಪಲ್ ಮತ್ತು ಅದರಿಂದ ಸರೌಂಡಿಂಗ್ ಇರುವಂಥ ಟೆಂಪಲ್ ಅಂದರೆ ಅದರಿಂದ ಇವಾಗ ಹೇಮಕೂಟ ಬೆಟ್ಟ ಇದಕ್ಕೆಲ್ಲ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ಇದು ವಿರೂಪಾಕ್ಷ ದೇವನ ಮೂಲ ಸ್ಥಾನ. ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಇಲ್ಲೂ ಕೂಡ ಬರ್ತಾ ಇರ್ತಾರೆ. ಈ ಮೂಲ ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆ ಕಾಣ್ತಾ ಇರುವಂಥದ್ದು 9 ಅಂತಸ್ತಿನ ವಿರೂಪಾಕ್ಷ ದೇವಸ್ಥಾನ. ಇಲ್ಲಿ ನಾನು ಹೇಳುವಂಥ ಕೆಲವೊಂದು ವಿಷಯಗಳು ಸ್ವಲ್ಪ ಸೆನ್ಸಿಟಿವ್ ಅಂತ ಅನ್ನಿಸ್ಬೋದು. ಯಾಕಂತಂದರೆ ಹಿಸ್ಟ್ರಿನ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹಿಸ್ಟ್ರಿ ಇರೋದೇ ಅದೇ ಥರ ಸೆನ್ಸಿಟಿವ್ ಆದರೂ ಕೂಡ ನಾವು ಅದನ್ನು ನಂಬ್ಕೋಬೇಕು, ನಮ್ಗೆ ಒಪ್ಕೊಬೇಕು, ಸ್ವಲ್ಪ ಹಿಸ್ಟ್ರಿಯಿಂದನೇ ಹೋಗಬೇಕಾಗುತ್ತೆ. ಈ ಹಂಪಿಯಲ್ಲಿನ ಕೆಲವೊಂದು ವಿಚಾರಗಳನ್ನ ನೋಡ್ಕೊ ಬಂದರೆ ಏನಾಗಿದೆ ಅಂದರೆ, ಈ ಟೆಂಪಲ್ಗಳು ಏನು ಡೆಮಾಲಿಷ್ ಆಗಿದೆ, ಕೆಲವೊಂದು ಹೊಡೆದಾಕಿದ್ದಾರೆ, ಕೆಲವೊಂದು ಡ್ಯಾಮೇಜ್ ಮಾಡಿದ್ದಾರೆ, ಏನೇನೋ ಮಾಡಿದಾರಲ್ಲ. ಮೆಜಾರಿಟಿ ಆಫ್ ಕೃಷ್ಣ ಆಗಿರ್ಬೋದು, ಇಲ್ಲ ಅಂತೇಳಿದ್ರೆ ವಿಷ್ಣುವಿನ ಟೆಂಪಲ್ಗಳು, ಈ ಟೆಂಪಲ್ಗಳು ಅಷ್ಟೇ ಡ್ಯಾಮೇಜ್ ಆಗಿದೆ. ಆದರೆ ಶಿವನ್ ಟೆಂಪಲ್ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ಸೊ ಇದು ನನಗೆ ಕಾಡ್ತಿರುವಂಥ ಒಂದು ಪ್ರಶ್ನೆ, ಏನಕ್ಕೆ ಡ್ಯಾಮೇಜ್ ಆಗಿಲ್ಲ ಅಂತ, ಏನು ಕಾರಣ ಇರ್ಬೋದು ಅಂತ. ಸೊ ಇದ್ರ ಪ್ರಕಾರ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಇನಿಷಿಯಲ್ ಡೇಸಲ್ಲಿ ಏನಾಗ್ತಿತ್ತು ಅಂತೇಳಿದ್ರೆ, ಈ ಒಂದು ದಾಳಿ ಆಗೋಕ್ಕಿಂತ ಮುಂಚೆ ಈ ಶಿವನ ಆರಾಧನೆ ಮಾಡ್ತಿದ್ದಂಥ ಜನಗಳಿಗೆ ವಿಷ್ಣುವಿನ ಆರಾಧಕರನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ. ಹೀಗಾಗಿ ಕೆಲವೊಂದು ಸಮಯದಲ್ಲಿ ಇವರು ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ, ಅಲ್ಲಿನ ಮೂರ್ತಿಗಳನ್ನ ಡ್ಯಾಮೇಜ್ ಮಾಡಿರ್ತಾರೆ. ಅವರು ಇಲ್ಲಿ ಈ ಕಡೆನೇ ಅಟ್ಯಾಕ್ ಮಾಡಿರ್ತಾರೆ, ಬಟ್ ಇಲ್ಲಿನ ಈ ಮೂರ್ತಿಗಳನ್ನ ಡ್ಯಾಮೇಜ್ ಮಾಡೋಕ್ಕಾಗಿರಲ್ಲ. ಸೊ ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಸೊ ಇದು ಸರಿಯೋ ತಪ್ಪೋ ಇಲ್ಲ ನಿಜ ನಡೆದಿದೆ ಇಲ್ವೋ ಅಂತ ಹೇಳೋದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಕೆಲವೊಂದು ಮೂಲಗಳ ಮಾಹಿತಿ ಅಷ್ಟೇ. ಈ ಒಂದು ಆ್ಯಂಗಲಿಂದ ಆಪೋಸಿಟ್ ನೋಡಿದ್ರೆ ಆ ಟೆಂಪಲ್ಗಳೆಲ್ಲ ಅರ್ಧ ಡ್ಯಾಮೇಜ್ ಆಗಿ ಒಡೆದೋಗಿರೋಂಥದ್ದು ಕಾಣುತ್ತೆ, ಕ್ಲಿಯರಾಗಿ ಕಾಣುತ್ತೆ. ಆ ಕಡೆ ಕಾಂಪೌಂಡ್ಗಳು ಒಡೆದೋಗಿದೆ. ಇದು ಹೇಮಕೂಟ ಬೆಟ್ಟ ಮತ್ತು ವಿರೂಪಾಕ್ಷ ಟೆಂಪಲಿಂದ ಕೆಳಗಡೆ ಬಂದರೆ ನಮಗೆ ಕೃಷ್ಣ ಟೆಂಪಲ್ ಸಿಗುತ್ತೆ. ಇದು ಕೃಷ್ಣ ಟೆಂಪಲ್ಲು. ಎಲ್ಲ ಡ್ಯಾಮೇಜ್ ಆಗಿರೋ ನಾವು ನೋಡ್ತಾ ಇರ್ಬೋದು.
ಎಲ್ಲ ಡ್ಯಾಮೇಜ್ ಆಗಿರೋವಂಥದ್ದು. ಇದು ಮುಖ್ಯ ದ್ವಾರದ ಭಾಗ. ಇವೆಲ್ಲ ಕಲ್ಲು. ಅದು ಇದೆಲ್ಲ ಇದು ಅಷ್ಟೇ ದಾಳಿ ಮಾಡುವ ಸಮಯದಲ್ಲಿ ಡೆಮಾಲಿಷರ್ ಯೂಸ್ ಮಾಡಿದಾಗ ಇದು ಬಿರುಕಾದಂತಹ ಪ್ರದೇಶ. ಇದು 1565 ಆ ಟೈಮಷ್ಟರಲ್ಲೇ ಫಾರಿನ್ ಮಿಲಿಟರಿ ಫೋರ್ಸಲ್ಲಿ ಏನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಇವರು ಯೂಸ್ ಮಾಡ್ತಾಯಿದ್ರು. ಅಂತಂದರೆ ಫಿರಂಗಿ ಆಗಿರ್ಬೋದು, ಇಲ್ಲಾಂತಂದರೆ ಡೆಮಾಲಿಷರ್ ಆಗಿರ್ಬೋದು. ಸೊ ಅದೆಲ್ಲ ಯೂಸ್ ಮಾಡಿ ಇದನ್ನೆಲ್ಲ ಹೊಡೆದಾಗಿರೋದವರು. ಇದು ಧ್ವಜಸ್ತಂಭ. ಸೇಮ್ ಎಲ್ಲ ಟೆಂಪಲ್ಗಳೆಲ್ಲ ಇದೇ ಥರ ಇದೆ. ಧ್ವಜಸ್ತಂಭ ಆಗಿರ್ಬೋದು. ಇಲ್ಲಿ ಎಲ್ಲ ಕೂಡ ಶುದ್ಧವಾಗಿ ಇಟ್ಕೊಳ್ಳುವಂಥ ನಿರಂತರ ಕಾರ್ಯ ನಡೀತಾನೆ ಇರ್ತದೆ. ಜನಗಳನ್ನ ಇಟ್ಕೊಂಡಿರ್ತಾರೆ. ಇವುಗಳೆಲ್ಲ ಆನೆ ಸೊಂಡ್ಲುಗಳು ಇಲ್ಲ ಇಲ್ಲಿ. ಇದನ್ನೆಲ್ಲ ಅವರು ಕಲ್ಲಿಂದ ಕೆತ್ತಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ಇವರು ಬಂದು ಏಕಾಏಕಿ ಡೆಮಾಲಿಷ್ ಮಾಡಿ ಹಾಳು ಮಾಡಿರ್ತಾರೆ. ಹಿಸ್ಟ್ರಿ ಕೆಲವೊಂದು ಪುರಾವೆಗಳು ಎಕ್ಸಾಕ್ಟಾಗೇ ಇರೋದಿಲ್ಲ. ಕೆಲವೊಂದು ಇರುತ್ತೆ, ಕೆಲವೊಂದು ಇರಲ್ಲ. ಒಂದು ಸಲ ಒಂದು ವಿಷಯ ನಾವು ನಂಬ್ಕೊಂಡಿರ್ತೀವಿ, ಅದಾದ ನಂತರ ಮತ್ತೊಂದು ಅದೇ ವಿಷಯನ ಕೆತ್ತಿದಾಗ ಅದಕ್ಕೆ ಬೇರೆಯೇ ಆಯಾಮ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ಥರ ಎಕ್ಸಾಕ್ಟಾಗಿ ಆಯಿತು, ಬಹುಮನಿನೇ ಅವರೇ ಮಾಡಿದ್ರ ಇಲ್ಲ ಇವರೇ ಹೊಡೆದಾಡ್ಕೊಂಡು ಮಾಡಿದ್ರ ಅಂತ ಹೇಳೋದು ಇವತ್ತುವರೆಗೂ ಹಿಸ್ಟ್ರಿಲಿ ಇದೆ ಬಹುಮನಿಯವರು ಹಾಳು ಮಾಡ್ತಾರೆ ಅಂತ. ಬಟ್ ಆ್ಯಸ್ ಎಕ್ಸಾಕ್ಟ್ ಫ್ಯಾಕ್ಟ್ ಅಂತ ಹೇಳಿದಾಗ ಏನಕ್ಕೆ ಶಿವನ ಟೆಂಪಲ್ ಮಾತ್ರ ಬಾಕಿ ಇದೆ, ಬಾಕಿ ಎಲ್ಲ ಟೆಂಪಲ್ಗಳು ಹೊಡೆದೋಗಿದೆ ಅಂತ ಹೇಳಿದಾಗ ಕೆಲವೊಂದು ಸಲ ನಾವು ಇದ್ರ ಬಗ್ಗೆ ಹಿಂದೆ ಆಲೋಚನೆ ಮಾಡಬೇಕಾಗುತ್ತೆ, ಯಾಕೆ ಅಂತ ಹೇಳ್ಬೋದು. ಅದನ್ನ ಕ್ವಶನ್ ಮಾರ್ಕ್. ಒಂದು ಟೈಮಲ್ಲಿ ಇಲ್ಲಿ ಸಿಗುವಂಥ, ಇಲ್ಲಿ ಅಂತಲ್ಲ ಯಾವುದೇ ದೇವಸ್ಥಾನದಲ್ಲಿ ಅಷ್ಟೇ ಸಿಗುವಂಥ ಗರ್ಭಗುಡಿಗಳು, ಚಿಕ್ಕ ಚಿಕ್ಕ ಗರ್ಭಗುಡಿಲಿ ಕೂಡ ದೇವರುಗಳು ಇರ್ತಿತ್ತು. ಇಲ್ಲಿ ಸಿಗುವಂತಹ ಪ್ರತಿ ದೇವಸ್ಥಾನಗಳನ್ನು ಅಷ್ಟೇ ಸೇಮ್ ಪ್ಯಾಟರ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇವರು ನಿರ್ಮಾಣ ಮಾಡಿರುವಂಥ ಶೈಲಿ ಮೇಲ್ಗಡೆ ನೋಡಿ ಇಟ್ಟಿಗೆ ಮತ್ತು ಸುಣ್ಣದಿಂದ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಸರೌಂಡಿಂಗ್ ಅಂತಂದರೆ ಇಲ್ಲಿ ಬರುವಂಥ ಎಲ್ಲ ದೇವಸ್ಥಾನಗಳು ಇದೇ ಥರನೇ ಇದೇ ಒಂದು ಪ್ಲ್ಯಾನ್ಡಲ್ಲೇ ಮಾಡಿರ್ತಾರೆ. ಇಲ್ಲೂ ಕೂಡ ಅದೇ ಥರ ಇದೆ. ಕಲ್ಲು ಹೆಂಗೆ ಕೆತ್ತಿದ್ದಾರೆ ಅವರು. ಚಿಕ್ಕ ಚಿಕ್ಕದಾಗಿ ಆ ಒಂದು ಕಲಾ ಕೆತ್ತನೆ ಇದೆಯಲ್ಲ ನೋಡಿ, ಈ ಥರದ್ದು ಇವೆಲ್ಲ ಎಷ್ಟೊಂದು ಪೇಷನ್ಸ್ ಆಗಿ ಕಟ್ಟಿದ್ದಾರೆ. ಚಾಲುಕ್ಯ ಹೊಯ್ಸಳರ ಲಾಂಛನ ಇಲ್ಲಿ ಕಾಣ್ತಾ ಇದೆ. ಅಂದರೆ ಇವುಗಳೆಲ್ಲ ಅಷ್ಟೊಂದು ಚಾಲುಕ್ಯ ಹೊಯ್ಸಳರ ಕಾಲದಿಂದನೂ ಪ್ರೆಸೆನ್ಸಲ್ಲಿದ್ದಂತಹ ಟೆಂಪಲ್ಸ್ಗಳು. ಇದು ಗಣಪತಿಯ ದೇವಸ್ಥಾನ. ಗಣಪತಿ ದೇವಸ್ಥಾನ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ನೋಡಿ ಗಣಪತಿಯ ವಾಹನ ಇಲಿ ಕೂತ್ಕೊಂಡಿದೆ. ಸೊ ಇದ್ರ ಮೂಲಕ ಐಡೆಂಟಿಫೈ ಮಾಡ್ಬೋದು. ಬಟ್ ಈ ಕಲ್ಲಲ್ಲಿ ಶಾಸನಗಳನ್ನ ಬರೆದಿದ್ದಾರೆ. ಇದು ಯಾವ ಲ್ಯಾಂಗ್ವೇಜ್ ಅಂತ ಕಾಣ್ತಾ ಇಲ್ಲ, ಕನ್ನಡ ಥರನೇ ಕಾಣ್ತಾ ಇದೆ. ಇದು ನೀ, ಇದು ತಾ, ಈ ಥರ. ಈ ಒಂದು ಕೃಷ್ಣ ಟೆಂಪಲ್ನ ಎದುರುಗಡೆ ಸಿಗುತ್ತೆ ಕೃಷ್ಣ ಬಜಾರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊದಲು ಈ ಒಂದು ಕೃಷ್ಣ ದೇವಸ್ಥಾನ ನಡೀತಿದ್ದಂತಹ ಟೈಮಲ್ಲಿ ಇಲ್ಲಿ ಸ್ಪೈಸಸ್ ಅಂತ ಹೇಳಿದ್ರೆ ಮಸಾಲೆ ಪದಾರ್ಥಗಳನ್ನ ಸೇಲ್ ಮಾಡ್ತಿದ್ದಂತಹ ಜಾಗ ಇದು. ಇಲ್ಲೂ ನೋಡ್ಬೋದು, ಆ ಕಡೆ ಸೈಡು ನೋಡ್ಬೋದು, ಎಲ್ಲ ಕಡೆ. ವಿರೂಪಾಕ್ಷ ಮತ್ತು ಕೃಷ್ಣ ಟೆಂಪಲ್ನ ನೋಡ್ಕೊಂಡು ಬರ್ತಾ ಇದ್ದಂಗೆ ರೈಟ್ ಸೈಡಿಗೆ ಒಂದು ಚಿಕ್ಕ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸಿಗುತ್ತೆ. ಯಾಕಂತಂದರೆ ಹಂಪಿ ಅಂತ ಹೇಳಿದ್ರೆ ಹಂಗೆ ಒಂದು ತಿಂಗಳಲ್ಲ, ಒಂದು ವರ್ಷ ಆದರೂ ಕೂಡ ಇಲ್ಲಿನ ಇತಿಹಾಸನ ಹೇಳಿ ಮುಗಿಸೋಕ್ಕಾಗಲ್ಲ. ಚಿಕ್ಕ ಒಂದು ವಿಷಯ ಸಿಕ್ತು, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂತ ಹೇಳಿದ್ರೆ ನೋಡಿ ಈ ಥರ ಸಿಗುತ್ತೆ. ಇದನ್ನ ಭೋಜನ ಶಾಲೆ ಅಂತ ಕರೀತಾರೆ. ಇಲ್ಲಿ ಮಧ್ಯದಲ್ಲಿ ಕಾಲುವೆ, ಬಟ್ ಹೋಗ್ಬೋದಾ ಏನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ ನಾನು ಒಳಗಡೆ. ನೋಡಿ ಇದೆಲ್ಲ ಪ್ಲೇಟು, ಇದು ಪ್ಲೇಟು, ಇದು ಸಾಂಬಾರು ಪಲ್ಯ ಎಲ್ಲ ಹಾಕೊಂಡು ತಿನ್ನಕ್ಕಿರೋವಂಥದ್ದು. ಇದು ಎಲೆ ಥರ ಇದೆ. ಅಲ್ಲೂ ಅದೇ ಥರ ಮಾಡಿದ್ದಾರೆ. ಏನೋ ಒಂಥರ ಇವನಿಗೆ ಕಲ್ಲಲ್ಲಿ ಮಾಡಿರೋದು. ಇದು ಬ್ಲ್ಯಾಕ್ ಸ್ಟೋನು. ಎಲ್ಲ ಊಟ, ಸುಮಾರು ಜನ ಬಂದು ಪಂಕ್ತಿಲಿ ಊಟ ಮಾಡುವಂಥ ಒಂದು ಪ್ಲೇಸ್ ಇದು. ಮಧ್ಯದಲ್ಲಿ ನೀರು ಹೋಗ್ತಿತ್ತಂತೆ. ಈ ಮಧ್ಯೆ ಇದೇನಿದೆ ಇದೊಂದು ಟ್ರೆಂಚು, ಇಲ್ಲಿ ನೀರು ಹೋಗ್ತಿತ್ತು ಹಿಂಗೆ. ಸೊ ಇದು ಊಟ ಮಾಡುವಂಥದ್ದು. ಸೊ ಹಿಂಗೆ ಸುಮಾರು ದೂರ ಅಲ್ಲಿ ಗಂಟನೂ ಅದೇ ಥರ ಇದೆ. ಚೆನ್ನಾಗಿದೆ ವ್ಯವಸ್ಥೆ. ಆ ಟೈಮಲ್ಲೇ ಈ ಥರ ತಲೆಯೆಲ್ಲ ಓಡಿಸ್ಬಿಟ್ಟು ಕಲ್ಲಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿದ್ರು ಅಂದರೆ ಗ್ರೇಟ್. ಇಲ್ಲಿ ಬರ್ದಿದ್ದಾರೆ ಏನೇನಿದೆ, ಇದ್ರ ಕತೆ ಏನು, ಇದ್ರ ಸ್ಟೋರಿ ಏನು ಅಂತ. ಭೋಜನ ಶಾಲೆ ಅಲ್ಲಿಂದ ಇಲ್ಲಿ ತನಕ. ಈ ಒಂದು ಹಂಪಿ 7 ಸುತ್ತುಗಳ ಕೋಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ನೀವು ನೋಡ್ತಾ ಇರ್ಬೋದು, ಇದೊಂದು ಕೋಟೆಗಳು ಅಂತ ಹೇಳಿದ್ರೆ ಎಲ್ಲ ಕಾಂಪೌಂಡ್ಗಳು. ಚಿತ್ರದುರ್ಗ ಹಂಗೆ 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ, ಇದು ಅದೇ ಥರ 7 ಸುತ್ತಿನ ಕೋಟೆ. ಇನ್ನೊಂದು ಸ್ವಲ್ಪ ದೂರ ಹಂಗೆ ಮುಂದೆ ಬರ್ತಾ ಇದ್ರೆ ಇನ್ನೊಂದು ದೇವಾಲಯಗಳ ಸಮೂಹ ಇದೆ. ಚಂದ್ರಶೇಖರ ಟೆಂಪಲ್ಲು, ಅದ್ರದ್ದು ಹಿಸ್ಟ್ರಿ ಏನಿದೆ ಅಂತ ಹೇಳೋದು. ಇದರ ಎಂಟ್ರೆನ್ಸ್ ಈ ಥರ ಇದೆ.
ಡ್ಯಾಮೇಜ್ ಆಗಿರೋದು ಕಾಣ್ತಾ ಇದೆ. ಮಳೆ ನೀರು ಮೇಲ್ಗಡೆಯಿಂದ ಬಿದ್ದಂತಹ ಮಳೆ ನೀರು ಕೆಳಗಡೆ ಇದ್ರ ಮುಖಾಂತರ ಬೀಳುವಂಥ ಒಂದು ವ್ಯವಸ್ಥೆ ಇದು. ಇಲ್ಲಿಂದ ಬೀಳ್ತಾ ಇತ್ತು ನೀರು ಈ ಜಾಗದಿಂದ. ಅದು ಡಿಸೈನ್ ಮಾಡಿದ್ದಾರೆ. ಪೈಪ್ ನಾವು ಇವಾಗೆಲ್ಲ ಪೈಪ್ ಯೂಸ್ ಮಾಡ್ತೀವಲ್ಲ, ಆವಾಗ ಅವ್ರು ಇದನ್ನ ಯೂಸ್ ಮಾಡ್ತಾಯಿದ್ರು ಈ ಥರ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ನಮ್ಮ ಮುಂದೆ ಕಾಣ್ತಾ ಇರೋದು 8 ಭುಜಗಳುಳ್ಳ ಸ್ವಿಮ್ಮಿಂಗ್ ಪೂಲ್, ಸ್ನಾನದ ಮನೆ, ಸ್ನಾನದ ಕೊಳ, ಹೆಂಗಾದರೂ ಕರಿಬೋದು. ನೋಡಿ, ಇದು 8 ಆ್ಯಂಗಲ್ಸ್ ಇರುವಂತಹ ಸ್ನಾನದ ಮನೆ. ಮೊದಲು ಇದನ್ನ ಯೂಸ್ ಮಾಡ್ತಿದ್ರು. ನಾವು ಅಲ್ಲಿ ಹಳೇದೊಂದು ನೋಡ್ಕೊ ಬಂದಿದ್ವಿ, ಮಹಾರಾಣಿಯರ ಸ್ನಾನದ ಮನೆ. ಅದು 4 ಆ್ಯಂಗಲ್ಸ್ ಇದೆ, ಇದು 8 ಆ್ಯಂಗಲ್ಸ್ ಇರುವಂಥದ್ದು. ಈ ಸ್ಟ್ಯಾಂಡೆಲ್ಲ ಯೂಸ್ ಮಾಡೋಂಗಿಲ್ವಂತೆ ಈ ಒಂದು ಪರ್ಟಿಕ್ಯುಲರ್ ಈ ಪ್ಲೇಸಿಗೆ ಬಂದರೆ. ಬಟ್ ನಾನು ಬೇರೆ ಕಡೆ ಹೋಗಿದ್ದೆ, ಬಟ್ ಅಲ್ಲಿ ಯಾರೂ ಕೂಡ ಅದೊಂದು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇವ್ರು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು 8 ಭುಜಗಳುಳ್ಳ ಸ್ನಾನದ ಕೊಳ. ಇದೆಲ್ಲ ಏನು ಅಂತೇಳಿದ್ರೆ ಇಲ್ಲಿ ವಿಜಯನಗರ ಅರಸರ ಅರಮನೆಯ ಫೌಂಡೇಶನ್ಸ್ ಇದು. ಇದು ಅಷ್ಟೇ 3 ಅಂತಸ್ತು 4 ಅಂತಸ್ತಿನ ಮನೆ ಇತ್ತು. ಆದರೆ ಇವೆಲ್ಲವೂ ಕೂಡ ಕಾಲಕ್ರಮೇಣ ಎಲ್ಲ ನಾಶ ಆಗಿದೆ. ಈ ಒಂದು ಅಷ್ಟಭುಜ ಸ್ನಾನದ ಕೊಳನ ಮೊದಲು ಇಲ್ಲಿ ಯಾರಾದರೂ ಇವರ ಸಂಬಂಧಿಕರು ಹಿರಿಯರು ಯಾರಾದರೂ ತೀರೋದ್ರೆ ಆವಾಗ ಬಂದು ಅವರು ಕಾರ್ಯ ಮಾಡ್ತಿದ್ರಲ್ಲ, ಅಂದರೆ ತಿಂಗಳ ತಿಥಿ ಆಗಿರ್ಬೋದು, ವರ್ಷದ ತಿಥಿ ಆಗಿರ್ಬೋದು, ಇದನ್ನು ಮಾಡ್ತಿದ್ರಲ್ಲ, ಆವಾಗ ಈ ಒಂದು ಮೇಲ್ಗಡೆ ಜಾಗದಲ್ಲಿ ಆ ಪಿಂಡ ಪ್ರದಾನಕ್ಕೆ ಪೂಜೆ ಸಲ್ಲಿಸ್ಬಿಟ್ಟು ಅದನ್ನ ಈ ಕೊಳದಲ್ಲೇ ಬಿಟ್ಬಿಟ್ಟು ಆಮೇಲೆ ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಇಲ್ಲಿ ಬಂದ್ಬಿಟ್ಟು ತಮ್ಮ ವಸ್ತ್ರಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ಮುಂದೆ ಕಾಣ್ತಿರುವಂಥ ಸರಸ್ವತಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಮನೆಗೆ ಹಿಂತಿರುಗ್ತಿದ್ರು. ಓಕೆ ಗಾಯ್ಸ್, ಈ ಎಪಿಸೋಡ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಎಲ್ಲರೂ ಈ ಒಂದು ಎಪಿಸೋಡ್ನ ಎಂಜಾಯ್ ಮಾಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಇನ್ನೂ ಇದೇ ಥರ ಇಂಟ್ರೆಸ್ಟಿಂಗ್ ಎಪಿಸೋಡೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.